ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲ ಅತ್ತೆ, ನಿಮ್ಮನ್ನ ನೋಡಕ್ಕೆ ಬಂದಿದ್ದ. ಏನು ನಿನ್ನ ಮಗ ಮಾಡಿರೋ ತಪ್ಪಿಗೆ ಸಮಜಾಯಿಸ್ಕೊಟ್ಟು ತ್ಯಾಪೆ ಹಚ್ಚಕ್ ಬಂದಿಯಾ? ಇಲ್ಲ ಅತ್ತೆ, ಅವನ ಪರವಾಗಿ ಕ್ಷಮೆ ಕೇಳಕ್ ಬಂದೆ. ಕ್ಷಮೆ ಕೇಳೋದಕ್ಕ ನೀನಾ? ನಂಬೋದಕ್ಕೆ ಆಗ್ತಾ ಇಲ್ವಲ್ಲೇ? ನೀವೇನಾದರೂ ಅನ್ಕೊಳ್ಳಿ ಅತ್ತೆ, ನಾನಂತೂ ನಿಮ್ಮ ಹತ್ರ ಕ್ಷಮೆ ಕೇಳಿ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದು. ಅವನು ಮಾಡಿದ ಸ್ವಲ್ಪನೂ ಸರಿ ಇಲ್ಲ. ಅವನು ಈ ರೀತಿ ಮಾಡ್ತಾನೆ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಅತ್ತೆ. ಅಲ್ಲ ಅತ್ತೆ, ಅವನಿಗಂತೂ ಬುದ್ಧಿ ಇಲ್ಲ. ನಿಮ್ಮನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದ. ಆದರೆ ನೀವು ನನಗೊಂದು ಫೋನ್ ಮಾಡ್ಬೋದಾಗಿತ್ತಲ್ವಾ? ನಾನೇ ಅವನಿಗೆ 4 ಬಾರಿಸಿ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದು ಅಲ್ಲದೆ ನೀವ್ಯಾಕತ್ತೆ ಎಲ್ಲಿಗೆ ಬರಕ್ಕೆ ಹೋದಿರಿ? ನಮ್ಮನೆಗೆ ಬರ್ಬೋದಾಗಿತ್ತಲ್ವಾ? ನಾನು ಅಲ್ಲಿಗೆ ಬರ್ಬೇಕಾಗಿತ್ತ? ನಿನ್ನ ಮಗ ಸುಪುತ್ರ ಅಲ್ಲಿಂದನೇ ತಾನೇ ನನ್ನನ್ನ ವೃದ್ಧಾಶ್ರಮಕ್ಕೆ ತಗೊಂಡೋಗಿ ಸೇರಿಸಿತ್ತು. ಈಗ ಮತ್ತೆ ನಾನು ವಾಪಸ್ ಅಲ್ಲಿಗೆ ಬಂದ್ರೆ ಇನ್ನೂ ಎಲ್ಲೆಲ್ಲೂ ಕಳಿಸ್ಬಿಡ್ತಾನೋ. ಒಂದೇ ಸಲ ಅಲ್ಲಿಗೆ ಕಳಿಸ್ಬಿಡ್ತಾನೆ ಅಂತ ಕಾಣಿಸುತ್ತೆ. ಅಂಥವನೇ ಅವನ್ನ ನಂಬಕ್ಕಾಗಲ್ಲ. ಅಂಥ ಮಹಾನುಭಾವನಿಗೆ ಹಾ ತಾಯಿ ನೀನ್ ಜನ್ಮ ಕೊಟ್ಟಿದ್ಯಾ. ಪರಮ ನೀಚ ಅವನು. ಮನುಷ್ಯ ಅಂತ ಕರ್ಸ್ಕೊಳ್ಳೋದಕ್ಕೆ ನಾಲಾಯಕ ಅವನು. ಅಂಥವನಿರೋ ಕಡೆ ನಾನು ಬರ್ಬೇಕಾ? ಆ ಕಡೆ ತಲೆ ಹಾಕಿನೂ ಮಲಗಲ್ಲ ನಾನು. ದುಷ್ಟರು ಕಂಡ್ರೆ ದೂರ ಇರು ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ನಾನು ದೂರನೇ ಇದ್ದು ಬಿಡ್ತೇನೆ. ಇರೋ ಅಷ್ಟು ದಿವಸ ಇಲ್ಲೇ ನೆಮ್ಮದಿ ಆಗಿರ್ತೀನಿ. ಒಳ್ಳೆ ಮನಸ್ಸಿರೋರ ಜೊತೆ ಕಾಲ ಕಳಿತೀನಿ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅವನೇನೋ ಚಿಕ್ಕ ಹುಡುಗ, ದುಡುಕಿ ಹೀಗೆ ಮಾಡ್ದ. ನಾವೆಲ್ಲ ಬೇಡವಾ ನಿಮಗತ್ತೆ? ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ ಅತ್ತೆ? ಅವನ್ ಬಿಡಿ, ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ನೀವು ನನ್ನ ಜೊತೆ ಬನ್ನಿ ಅತ್ತೆ. ಈ ವಿಷಯ ಏನಾದರೂ ಗೌತಮ ಗೊತ್ತಾದ್ರೆ ಅವನು ಎಷ್ಟು ನೊಂದ್ಕೋತಾನೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಅತ್ತೆ ಬನ್ನಿ, ಮನೆಗೆ ಹೋಗೋಣ. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋಳ್ ಥರ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ ನೋಡು. ನಿನಗೆ ಕಾಳಜಿ ಇರೋದು ನನ್ನ ಮೇಲಲ್ಲ, ಗೌತಮ್ ಎಲ್ಲಿ ಏನು ಮಾಡ್ಬಿಡ್ತಾನೋ ಅಂತ ಭಯ ನಿನಗೆ. ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಾ? ನಾಗರ ಹಾವು ಅವನು. ಹಾವಿಗೆ ಹಲ್ಲಲ್ಲಿ ವಿಷ ಇರುತ್ತೆ, ಆದ್ರೆ ಇವನಿಗೆ ಮೈ ತುಂಬ ವಿಷ. ಮನುಷ್ಯತ್ವ ಅನ್ನೋದೇ ಇಲ್ಲ. ಅಮೃತಧಾರೆ